ಗೇಮಲ್ಲಿ ಇಂಟೆನ್ಸ್ ಫೈಟ್ ಜಾಸ್ತಿ ಕ್ಲೋಸ್ ರೇಂಜ್ ಅಲ್ಲೇ ಆಗುತ್ತೆ. ನಿಮ್ಮ ಕ್ಲೋಸ್ ರೇಂಜ್ ಕೂಡ ವೀಕ್ ಇದೆಯಾ? ನೀವು ಕೂಡ ಎನಿಮಿ ಮೇಲೆ ರಶ್ ಮಾಡಕ್ ಹೋದಾಗ ನಾಕ್ ಫಿನಿಶ್ ಆಗ್ಬಿಡ್ತೀರಾ. ಸೊ ಈ ವಿಡಿಯೋ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ, ಯಾಕಂದ್ರೆ ನಾನಿವತ್ತು ತಗೊಬಂದಿದ್ದೀನಿ ಅಡ್ವಾನ್ಸ್ ಕ್ಲೋಸ್ ರೇಂಜ್ ಡ್ರಿಲ್ಸ್ ಅಂಡ್ 5 ಪ್ರೋ ಟಿಪ್ಸ್ ಫಾರ್ ಕ್ಲೋಸ್ ರೇಂಜ್. ಇದನ್ನ ಮಾಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಕ್ಲೋಸ್ ರೇಂಜ್ ಕೂಡ ತುಂಬಾನೇ ಇಂಪ್ರೂವ್ ಆಗುತ್ತೆ. ಸೊ ಗೈಸ್, ಲೆಟ್ ಸ್ಟಾರ್ಟ್. ಪ್ರೀ ಏಮಿಂಗ್ ಕ್ಲೋಸ್ ರೇಂಜ್ ಫೈಟ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಸ್ಕಿಲ್. ಇದನ್ನ ನೀವು ಮಾಸ್ಟರ್ ಮಾಡ್ಕೊಂಡ್ರೆ 1v1 ಜೊತೆಗೆ ಪೂರ್ತಿ ಸ್ಕ್ವಾಡ್ ನೇ ವೈಪೌಟ್ ಮಾಡಬಹುದು. ಇದರಲ್ಲಿ ನೀವು ಎನಿಮಿ ಎಲ್ಲಿದ್ದಾನೆ, ಯಾವ ಡೈರೆಕ್ಷನ್ ಇಂದ ಬರ್ತಾ ಇದ್ದಾನೆ ಅನ್ನೋದ ಗಮನ ಇಡಬೇಕಾಗುತ್ತೆ. ಅಂಡ್ ನಿಮ್ಮ ಕ್ರಾಸರ್ ಪ್ಲೇಸ್ಮೆಂಟ್ ನ ಅದೇ ಜಾಗದಲ್ಲಿ ಇಡಬೇಕಾಗುತ್ತೆ. ಅನ್ಕೊಳ್ಳಿ ಇಲ್ಲಿ ಎನಿಮಿ ಇದ್ದಾನೆ, ನಾನೇನಾದ್ರೂ ನನ್ನ ಕ್ರಾಸರ್ ನ ಇಲ್ಲಿ ಪ್ಲೇಸ್ ಮಾಡಿ ಅವನ ಮೇಲೆ ಪುಷ್ ಮಾಡಕ್ ಹೋಗ್ತೀನಿ, ಅವ್ನು ಕಾಣಿಸಿದ ತಕ್ಷಣ ಅವನ ಮೇಲೆ ಪ್ಲೇಸ್ ಮಾಡಕ್ ಹೋಗ್ತೀನಿ ಅಂತ. ಆದ್ರೆ ಅಷ್ಟರಲ್ಲಿ ಅವನನ್ನ ಫಿನಿಶ್ ಮಾಡಿರ್ತಾನೆ. ಸೊ ಈ ಇಂಟೆನ್ಸ್ ಫೈಟಲ್ಲಿ ನೀವು ಗಮನಿಸ್ಬೋದು, ಸೊ ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದೆ ಎನಿಮಿ ಯಾವ ಸೈಡಿಂದ ಬರ್ತಿದ್ದಾನೆ ಅಂತ. ಸೊ ನಾನು ಅಲ್ಲೇ ಕ್ರಾಸರ್ನ ಪ್ಲೇಸ್ಮೆಂಟ್ ಮಾಡಿ ಆ್ಯಂಡ್ ಎನಿಮಿನ ಆರಾಮಾಗಿ ಫಿನಿಶ್ ಮಾಡಿಕೊಂಡೆ. ಸೊ ನೀವು ಯಾವಾಗಲೂ ಎನಿಮಿ ಯಾವ ಸೈಡಿಂದ ಬರ್ತಾನೆ ಅಥವಾ ಯಾವ ಡೈರೆಕ್ಷನಿಂದ ಬರ್ತಾನೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಿ ನಿಮ್ಮ ಕ್ರಾಸರ್ನ ಅಲ್ಲೇ ಪ್ಲೇಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವು ಯಾವ ಡೈರೆಕ್ಷನಿಂದ ಫೈಟ್ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. BGMI ಅಥವಾ ಪಬ್ಜಿಲಿ ನಿಮಗೆ 2 ಸೈಡ್ ಸಿಗುತ್ತೆ, ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು. ಈ ಗೇಮು ರೈಟ್ ಸೈಡ್ ಬೇಸ್ಡ್ ಆಗಿರೋದ್ರಿಂದ ರೈಟ್ ಸೈಡ್ ಫೈಟ್ ನ ತಗೊಳ್ಳಿ ಅಂಡ್ ಲೆಫ್ಟ್ ಸೈಡ್ ಫೈಟ್ ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಎಲ್ಲರಿಗೂ ರೈಟ್ ಆಂಗಲ್ ವ್ಯೂ ಜಾಸ್ತಿ ಸಿಗುತ್ತೆ ಆಸ್ ಕಂಪೇರ್ ಟು ದ ಲೆಫ್ಟ್ ಆಂಗಲ್ ವ್ಯೂ. ನಿಮ್ಮ ಆಂಗಲ್ ರೈಟ್ ಸೈಡ್ ಇದ್ದು ಎನಿಮಿ ಆಂಗಲ್ ಲೆಫ್ಟ್ ಸೈಡ್ ಇದೆ ಅಂತ ತಿಳ್ಕೊಂಡು ನೀವೇನಾದ್ರೂ ರಶ್ ಮಾಡಕ್ ಹೋದ್ರೆ ಎನಿಮಿ ನಿಮ್ನ ಆರಾಮಾಗಿ ಫಿನಿಶ್ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಎನಿಮಿ ಸೈಡ್ ಅಲ್ಲೂ ಕೂಡ ರೈಟ್ ಸೈಡ್ ಫೈಟ್ ಪಾಸಿಬಲ್ ಇರುತ್ತೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ತುಂಬಾ ಯೂಸ್ ಆಗೋದು ಮೂವ್ಮೆಂಟ್ಸ್. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಒಂದು ಮೂವ್ಮೆಂಟ್ಸ್. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಮೂವ್ಮೆಂಟ್ ಅಂದ್ರೆ ಜಿಗಲ್ ಅಂತ, ಬಟ್ ಆತರ ಏನಿಲ್ಲ. ಜಿಗಲ್ ಅನ್ನೋದು ಮೂವ್ಮೆಂಟ್ ನ ಒಂದು ಪಾರ್ಟ್ ಅಷ್ಟೇ. ಇದರಲ್ಲಿ ಜಂಪ್, ಕ್ರಾಚ್, ಪ್ರೌನ್ ಅನ್ನೋ ಮೂವ್ಮೆಂಟ್ ಇರುತ್ತೆ. ಇದನ್ನ ನೀವು ಸಿಚುವೇಶನ್ ತಕ್ಕಂಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಗಮನಿಸಬಹುದು, ನಾನು ಅವನ ಮೇಲೆ ರಶ್ ಮಾಡಕ್ಕೆ ಅಂತ ಹೋಗ್ತೀನಿ, ಅವನನ್ನ ಫುಲ್ ಲೋ ಮಾಡ್ಬಿಡ್ತಾನೆ. ಸೊ ನಾನಿಲ್ಲಿ ಕ್ರೌಚ್ ಮಾಡಿ ನಾನು ಅವನ್ನ ಕ್ಲಿಯರ್ ಮಾಡ್ಕೋತೀನಿ. ಸೊ ನೀವು ಕೂಡ ಇದೇ ತರ ಇಂಟೆನ್ಸ್ ಸಿಚುವೇಶನ್ ಅಲ್ಲಿ ಇದ್ದಾಗ ಎನಿಮಿ ಅಕ್ಸೆಪ್ಟೇ ಮಾಡಿರಬಾರ್ದು ಅಂತ ಈ ಮೂವ್ಮೆಂಟ್ಸ್ ನ ಮಾಡಿ ಎನಿಮಿನ ಆರಾಮಾಗಿ ಕ್ಲಿಯರ್ ಮಾಡ್ಕೊಬಹುದು. ಸೊ ಕ್ರೌಚ್ ಅಂಡ್ ಶೂಟ್ ಅಥವಾ ಪ್ರೌನ್ ಅಂಡ್ ಶೂಟ್ ಅಥವಾ ಜಿಗಲ್ ಮಾಡ್ಬೇಕಾದ್ರೆ ನಿಮ್ಮ ಏಮ್ ಕೂಡ ಚೋಕ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂತ ಅಂದ್ರೆ ನಾನು ನಿಮ್ಗೆ 3 ಡ್ರಿಲ್ ನ ಹೇಳ್ತೀನಿ. ಇದನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ ಮಾಸ್ಟರ್ ಮಾಡಿದ್ರೆ ನಿಮ್ಮ ಏಮ್ ಚೋಕ್ ಆಗಲ್ಲ. ಡ್ರಿಲ್ಸ್ ಸಿಂಪಲ್. ನೀವು ಟ್ರೈನಿಂಗ್ ರೌಂಡ್ ಬಂದು ಈ ತರ ಕ್ರೌಚ್ ಅಂಡ್ ಶೂಟ್ ಮತ್ತೆ ಪ್ರೌನ್ ಅಂಡ್ ಶೂಟ್ ನ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದನ್ನ ಗಮನದಲ್ಲಿ ಇಡಬೇಕು, ನಿಮ್ಮ ಕ್ರಾಸರ್ ಪ್ಲೇಸ್ಮೆಂಟ್ ಯಾವಾಗಲೂ ಟುವರ್ಡ್ಸ್ ಸೆಂಟರ್ ಇರಬೇಕು. ಅಂಡ್ ನೀವು ಜಿಗಲ್ ಮಾಡ್ತೀನಿ ಅಂದ್ರೆ ಈ ತರ ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 5 to 6 ಟೈಮ್ಸ್ ಈ ತರ ಪ್ರಾಕ್ಟೀಸ್ ಮಾಡಿ. ಅಂಡ್ ಈ ತರ ಶಾರ್ಟ್ ಜಿಗಲ್ ಕೊಟ್ಟು ಜೊತೆಗೆ ನೀವು ಕ್ರೌಚ್ ಅಂಡ್ ಪ್ರೌನ್ ಕೂಡ ಯೂಸ್ ಮಾಡಬಹುದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೀವು ಜಂಪ್ ಅಂಡ್ ಶೂಟ್ ಕೂಡ ಯೂಸ್ ಮಾಡಬಹುದು. ಎನಿಮಿಯಿಂದ ದೂರ ಇದ್ದು ನೀವು ಜಂಪ್ ಅಂಡ್ ಶೂಟ್ ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೀವು ಎನಿಮಿ ಹತ್ರದಲ್ಲಿ ಇಟ್ಕೊಂಡು ಜಂಪ್ ಅಂಡ್ ಶೂಟ್ ನ ಯೂಸ್ ಮಾಡ್ತೀನಿ ಅಂದ್ರೆ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನೀವು ಇದೇ ತರ ಫಿನಿಶ್ ಆಗೋ ಚಾನ್ಸಸ್ ಇರುತ್ತೆ. ಥರ್ಡ್ ನಂಬರ್ ಅಲ್ಲಿ ಹೆಡ್ ಶಾಟ್. ನೀವು ಕ್ಲೋಸ್ ರೇಂಜ್ ಅಲ್ಲಿ ಆದಷ್ಟು ಹೆಡ್ ಶಾಟ್ ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ, ಯಾಕಂದ್ರೆ ಕ್ಲೋಸ್ ರೇಂಜ್ ಅಲ್ಲಿ ಹೆಡ್ ಶಾಟ್ ಕನೆಕ್ಟ್ ಮಾಡಿದಷ್ಟು ವಿನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಬಾಡಿ ಡ್ಯಾಮೇಜ್ ಕೊಟ್ರೆ ಎನಿಮಿ ಸಾಯಕ್ಕೆ ತುಂಬಾನೇ ಬುಲೆಟ್ಸ್ ಬೇಕಾಗುತ್ತೆ. ಆದ್ರೆ ಹೆಡ್ ಶಾಟ್ಸ್ ಎಲ್ಲ ಆದ್ರೆ 4 to 5 ಬುಲೆಟ್ಸ್ ಅಲ್ಲಿ ಎನಿಮಿ ಫುಲ್ ಕ್ಲಿಯರ್ ಆಗ್ಬಿಡ್ತಾನೆ. ಸೊ ಆದಷ್ಟು ಹೆಡ್ ಶಾಟ್ ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ. ಸೊ ಹೆಡ್ ಶಾಟ್ ಕನೆಕ್ಟ್ ಮಾಡೋದು ಏನಿಲ್ಲ, ಸಿಂಪಲ್. ನೀವು ನಿಮ್ಮ ಕ್ರಾಸಿಯರ್ ನ ಮೊದಲೇ ಪ್ಲೇಸ್ ಮಾಡಿ ಇಟ್ಕೋಬೇಕಾಗುತ್ತೆ ಎನಿಮಿ ಬರುವಂತ ಜಾಗಕ್ಕೆ. ನೀವು ಸಿಂಪಲ್ ಎನಿಮಿ ಬಂದ ತಕ್ಷಣ ನೀವು ಫೈರ್ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೆಡ್ ಶಾಟ್ ಕನೆಕ್ಟ್ ಆಗುತ್ತೆ. ಸೊ ನೀವು ಈ ತರ ಆರಾಮಾಗಿ ಹೆಡ್ ಶಾಟ್ ನ ಹೊಡಿಬಹುದು. ಸೊ 4th ನಂಬರ್ ಅಲ್ಲಿ ಇರೋದು ಪ್ರೀ ಫೈರ್. ಸೊ ಇದು ಏನಿಲ್ಲ, ಸಿಂಪಲ್. ನೀವು ಎನಿಮಿ ಯಾವ ಕಡೆಯಿಂದ ಬರ್ತಿದ್ದಾನೆ ಅಂತ ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ. ಪ್ರಿಡಿಕ್ಟ್ ಮಾಡಿ ಆ ಎನಿಮಿ ಬರೋ ಸ್ಲಾಟ್ ಅಲ್ಲಿ ನೀವು ಕ್ರಾಸರ್ ನ ಪ್ಲೇಸ್ ಮಾಡಿದ್ರೆ ಅವನ್ನ ಆರಾಮಾಗಿ ಫಿನಿಶ್ ಮಾಡ್ಕೋಬಹುದು. ಸೊ ನೀವು ಜಸ್ಟ್ ಮೊದಲೇ ಪ್ರಿಡಿಕ್ಟ್ ಮಾಡಿ ಅವ್ನು ಬರೋ ಸ್ಲಾಟ್ ಗೆ ಕ್ರಾಸರ್ ನ ಪ್ಲೇಸ್ ಮಾಡಿ ನೀವು ಫೈರಿಂಗ್ ಮಾಡ್ತು ಅಂತಂದ್ರೆ ಎನಿಮಿ ಆರಾಮಾಗಿ ಫಿನಿಶ್ ಆಗ್ತಾನೆ. ಜಸ್ಟ್ ಏನಿಲ್ಲ, ಇದು ಪ್ರಿಡಿಕ್ಷನ್ ಮಾಡೋದಷ್ಟೇ. ಸೊ 5th ನಂಬರ್ ಅಲ್ಲಿ ಬಂದ್ಬಿಟ್ಟು ಟ್ರೇಸಿಂಗ್. ನೀವು ಮೂವ್ಮೆಂಟ್ಸ್ ಮಾಡ್ಬೇಕಾದ್ರೆ ಲೈಕ್ ಜಿಗಲ್, ಕ್ರೌಚ್, ಪ್ರೌನ್, ಶೂಟಿಂಗ್ ಮಾಡ್ಬೇಕಾದ್ರೆ ನೀವು ಎನಿಮಿನ ಟ್ರೇಸ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಸುಮ್ಮನೆ ಜಿಗಲ್ ಮಾಡ್ತು ಅಂತಂದ್ರೆ ಎನಿಮಿ ನಿಮ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾನೆ. ನೀವು ಜಿಗಲ್ ಜೊತೆಗೆ ಎನಿಮಿನ ಟ್ರೇಸ್ ಮಾಡಿ ನೀವು ಫೈರಿಂಗ್ ಮಾಡಬೇಕಾಗುತ್ತೆ. ಸೊ ಇವಾಗ ಮಾತಾಡೋಣ ಅಡ್ವಾನ್ಸ್ ಡ್ರಿಲ್ ಗಳ ಬಗ್ಗೆ. ಸೊ ಫಸ್ಟ್ ಡ್ರಿಲ್ ಬಂದು ನೀವು ಈ ತರ ಡಮ್ಮಿಗಳು ಇರುತ್ತಲ್ಲ ಟ್ರೈನಿಂಗ್ ರೌಂಡ್ ಅಲ್ಲಿ, ಅದನ್ನ ನೀವು ಒಂದೇ ತರ ನಿಂತ್ಕೊಂಡು ಏಮ್ ಶಿಫ್ಟ್ ಮಾಡಿ ಹೊಡಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದೇ ತರ ನೀವು ಮೂವ್ಮೆಂಟ್ ಕೊಟ್ಕೊಂಡು ಅದನ್ನ ಹೊಡಿಬೇಕು. ಸೆಕೆಂಡ್ ಟ್ರೈನಿಂಗ್ ಬಂದು ನೀವು ಇಲ್ಲಿ ಶೂಟಿಂಗ್ ಟ್ರೈನಿಂಗ್ ಬಂದು ಸ್ಟ್ಯಾಂಡರ್ಡ್ ಟ್ರೈನಿಂಗ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಟಾರ್ಗೆಟ್ ನ 20 ಮೀಟರ್ ಇಟ್ಕೊಳ್ಳಿ. ಅಂಡ್ ಹೆಲ್ತ್ ಆಫ್ ದ ಟಾರ್ಗೆಟ್ 170 ಮಾಡ್ಕೊಳ್ಳಿ. ಮೂವ್ಮೆಂಟ್ ಸ್ಪೀಡ್ ನ ಕೂಡ 170 ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಮತ್ತೆ ಹೆಲ್ತ್ ಆಫ್ ದ ಟಾರ್ಗೆಟ್ ನ 100 ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಹೆಲ್ಮೆಟ್, ಆರ್ಮರ್ ಅದನ್ನ ಲೆವೆಲ್ 3 ಮಾಡ್ಕೊಂಡು ಹೆಡ್ ಶಾಟ್ ಇಟ್ಕೊಳ್ಳಿ. ಸೊ ಫಸ್ಟ್ ನೀವು ಈ ಡಮ್ಮಿನ ಟ್ರೇಸ್ ಮಾಡಿ, ಅದಾದ್ಮೇಲೆ ನೀವು ಸ್ವಲ್ಪನೇ ಫೈರ್ ಮಾಡ್ಕೊಂಡು ಅದನ್ನ ಕನೆಕ್ಟ್ ಮಾಡಕ್ ಟ್ರೈ ಮಾಡಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಮೂವ್ಮೆಂಟ್ ಕೊಟ್ಕೊಂಡು ಅದನ್ನ ಹೆಡ್ಗೆ ಶೂಟ್ ಮಾಡಿ.
ಈ ಡ್ರಿಲ್ ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದು ನೀವು ಇಲ್ಲಿ ಸಿಮ್ಯುಲೇಷನ್ ಟ್ರೈನಿಂಗ್ ಗೆ ಬರಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಡಿಫಿಕಲ್ಟಿ ಲೆವೆಲ್ 1 ಅವರ್ ಇಟ್ಕೊಳ್ಳಿ, 2 ಅವರ್ ಇಟ್ಕೊಳ್ಳಿ, 3 ಅವರ್ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಬಾಟ್ಗಳು ಸಿಗುತ್ತೆ, ಅದನ್ನ ನೀವು ನಿಮ್ಮ ಎಲ್ಲಾ ಸ್ಕಿಲ್ ನ ಯೂಸ್ ಮಾಡಿ, ಲೈಕ್ ಜಿಗಲ್, ಕ್ರಾಚ್ ಶೂಟ್, ಪ್ರಾನ್ ಶೂಟ್ ಎಲ್ಲಾನು ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಬಾಟ್ಸ್ ಗಳನ್ನ ಕ್ಲಿಯರ್. ಈ ಎಲ್ಲಾ ಡ್ರಿಲ್ ಗಳನ್ನ ನೀವು ಡೈಲಿ ಮ್ಯಾಚ್ ಗಿಂತ ಪ್ರಾಕ್ಟೀಸ್ ಮಾಡಿ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ನೀವು ತುಂಬಾನೇ ಇಂಪ್ರೂವ್ ಆಗ್ತೀರಾ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.